Come on, Kia. Come on. Come on. Ba, ಹೋಗೋಣ ಔಟಿಂಗ್ ಹೋಗೋಣ ಬಾ, ಈಚೆ ಹೋಗೋಣ ಬಾ. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull stars from the sky, just two hearts running wild. Never sleep, never stop, as we shout from the top. We're gonna be two hearts running wild. Now the morning is the afternoon. We lay awake in bed. The laughs so loud. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಭಿಗೌಡ. ಎಲ್ರಿಗೂ ಅಭಿಯಾನ ಚಾನಲ್ಗೆ ವೆಲ್ಕಮ್. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಪ್ರಾಣಿ. ಓನ್ಲಿ ಮಕ್ಕಳುಗಳಿಗೆ ಎಜುಕೇಷನ್ಸು ಈ ಪ್ರಾಣಿ ಬಗ್ಗೆ ತಿಳಿಸ್ಬೇಕು. ಪ್ರಾಣಿ ಈಗ ನೀವು ಹೊರಗಡೆ ಆದರೆ ಪ್ರಾಣಿಗಳನ್ನ ಮುಟ್ಟೋಕ್ಕಾಗಲ್ಲ. ಕೆಲವೊಂದು ಪ್ರಾಣಿಗಳನ್ನ ನೀವು ಇಲ್ಲಿ ಬಂದು ಮುಟ್ಬೋದು. ವೀಕಲ್ಲಿ ಒನ್ ಡೇ ನಾನು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂದರೆ ಇಂಥ ಜಾಗಕ್ಕೆ ನೀವು ಬರಬೇಕು. ನಾನು ಕಂಪ್ಲೀಟ್ ಇವತ್ತು ಪ್ರಾಣಿಲಿ ಏನೇನಿದೆ, ಯಾವ್ಯಾವ ಥರ ಪ್ರಾಣಿಗಳಿದೆ, ಯಾವ್ಯಾವ ಥರ ಬರ್ಡ್ಸ್ ಇದೆ ಅನ್ನೋದನ್ನೆಲ್ಲ ನಿಮಗೆ ಇವತ್ತು ನಾನು ತೋರಿಸ್ತೀನಿ. ಸೊ ಒಳ್ಳೆ ಸೂಪರ್ ಆಗಿರುತ್ತೆ ವಿಡಿಯೋ. ಕಂಪ್ಲೀಟ್ ವಿಡಿಯೋ ನೋಡಿ. ಡಾಕ್ಟರ್ ಬ್ರೋ ಮತ್ತು ಯಶ್ ಅವರು, ರಾಕಿಂಗ್ ಸ್ಟಾರ್ ಯಶ್ ಅವರೆಲ್ಲ ಇಲ್ಲಿ ಬಂದಿದ್ದರು. ತುಂಬ ಚೆನ್ನಾಗಿದೆ, ಅದ್ಭುತವಾಗಿರೋ ಪ್ಲೇಸ್ ಇದು. ಇದು ಬಂದಿರೋದು ಕನಕಪುರ ರೋಡಲ್ಲಿ, ಕಗ್ಲಿಪುರ ಹತ್ರ ಬರುತ್ತಿದ್ದು. ಸೊ ನಿಮ್ಗೆ ಗೊತ್ತಿಲ್ಲ ಅಂದರೆ ಅಡ್ರೆಸ್ ನಾನು ಬೇಕಾದ್ರೆ ಹಾಕ್ತೀನಿ, ನೀವು ನೋಡಿಕೊಂಡು ಬರ್ಬೋದು ಇಲ್ಲಿ. ಈ ಲೆಫ್ಟಲ್ಲಿ ಬಂದಿದ್ದು ಇಲ್ಲಿ ನೋಡ್ತಾ ಇರಬೇಕಂತ ನನ್ನ ಎಜುಕೇಟರ್ ಬಂದು ಕರೀತಾರೆ. ಹೌದು, ಹಾಂ, ಥ್ಯಾಂಕ್ ಯು. ಪರ್ ಹೆಡ್ಡು 400 ರುಪೀಸ್ ಇಲ್ಲಿ ಟಿಕೆಟು. ಸೊ ನಾವಿಬ್ಬರು ಬಂದಿದ್ದೀವಿ, ಸೊ ಅದಕ್ಕೆ 800 ಆಗಿದೆ. And these are reptiles. You can also please come see the iguanas eating food. Reptiles are purely cold-blooded animals. They need sunlight. First they absorb the heat, they regulate their body temperature, then they go grab their food. You can all see all the cages, see all the enclosures here. They'll be eating the food. ಇವ್ರ ಹೆಸರು ಜರ್ಬಿಲ್ ಅಂತ. ಇವರು ಮಂಗೋಲಿಯಾ ದೇಶದವರು. ಇವರು ಮರುಭೂಮಿಲಿ ಕಂಡು ಬರೋವಂಥವ್ರು. ಈ ಮರುಭೂಮಿಲಿ ಬೆಳಿಗ್ಗೆ ಆದರೆ ತುಂಬ ಬಿಸಿಲು, ರಾತ್ರಿ ಆದರೆ ತುಂಬ ಚಳಿ ಇರುತ್ತೆ. ಅದರ ರಕ್ಷಣೆಗೋಸ್ಕರ ಅವ್ರಿಗೆ ಬಾಲದ ಮೇಲೆ ಇಟ್ಕೊಂಡಿದ್ದೀವಿ. ನಾವೇನು ಮಾಡ್ತಿದ್ದೀವಿ, ಸೊ ಇವ್ರಿಗೆ ಅವ್ರಿಗಾದ್ರೆ ಕಂಪ್ಲೀಟ್ ಆ ರೀತಿ ಇಟ್ಟು ಆಮೇಲೆ ಜೊತೆಗೆ ಬಿಡೋರು. ಒಂದೇ ಸರಿ ತಂದಕ್ಕೆ ಯಾವುದೇ ಸರಿ ಮಾಡ್ತೀವಿ. ಯಾವತ್ತಾದ್ರೂ ಇಲ್ಲಿ ನಿಂಗೆ ಕೈಲಿ ಇಟ್ಕೊಂಡಿದ್ದೀರಾ ನೋಡಿ, ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಇಲ್ಲಿ. ಸೊ ಇಲ್ಲೆಲ್ಲ ಏನಂತಂದ್ರೆ ಫ್ರೆಶ್ ಫೀಲ್ಡ್ ಮಾಡಿರ್ತೀವಿ. ಈಗ ಅವ್ರಿಗೆ ಮನುಷ್ಯನ ಮೇಲೆ ಒಂದು ನಂಬಿಕೆ ಬರಬೇಕು. ಆದ್ರೆ ನಾವೆಲ್ಲ ಕುತ್ಕೊಂಡು ಅವ್ರನ್ನ ಇಟ್ಕೊಂಡು ಇದೇ ರೀತಿ ಅವ್ರಿಗೆ ಗೊತ್ತಾಗುತ್ತೆ ಇವಾಗ ಮನುಷ್ಯರು ನಮ್ಗೆ ಏನು ಮಾಡೋದಿಲ್ಲ ಅಂತ. ಸೊ ಅದಕ್ಕೆ ಅವ್ರು ಬಂದ್ರು ಕೂಡ ಏನು ಮಾಡಲ್ಲ, ಅವ್ರ ಪಾಡಿಗೆ ಅವ್ರು ಓಡಾಡ್ತಾರೆ, ಸುಮ್ಮನೆ ಇರ್ತಾರೆ. ಅಂದ್ರೆ ಹಿಂಗೆ ಟ್ರೈನಿಂಗ್ ಮಾಡಿರ್ತೀರಾ? ಸೊ ಇವ್ರಿಗೆ ಟ್ರೈನಿಂಗ್ ಮಾಡೋದು. ಟ್ರೈನಿಂಗ್ ಅಂತ ಅಂದ್ರೆ ಏನಂದ್ರೆ ಇವಾಗ ಬಾ ಕೂತ್ಕೊ ಅನ್ನೋದೆಲ್ಲ ಅದು ಟ್ರೈನಿಂಗ್. ಫ್ರೆಶ್ ಫೀಲ್ಡ್ ಅಂತ ಅಂದ್ರೇನೆ ಬೇರೆ. ಇವಾಗ ನಾವು ಇದನ್ನ ಹಿಂಗೆ ಇಟ್ಕೊಂಡು ಕೂತ್ಕೊಂಡು ಸ್ವಲ್ಪ ಅವ್ರಿಗೂ ಟೈಮ್ ಕೊಟ್ಟು ಫ್ರೆಶ್ ಫೀಲ್ಡ್ ಮಾಡೋವಂಥದ್ದು. ತುಂಬಾ ಚೆನ್ನಾಗಿದೆ. ಹಾಗೆಲ್ಲ ಇಟ್ಕೊಬೇಡಿ. ಸೊ ಫ್ಲಾಟ್ ಮಾಡಿ ಕೈನ ನೋಡಿ, ಚೆನ್ನಾಗಿದೆ. ತಗೊಳ್ಳ ವರ್ಷವರೆಗೂ ಬರ್ತಿರುತ್ತೆ. ಇದಕ್ಕೆಲ್ಲ ನೇಮ್ ಇಡ್ತೀರಾ? ತರಲೇ ಇರಲಿಲ್ಲ ಸರ್. ಬೆಳಿಗ್ಗೆ ಒಂದ್ಸರಿ, ಸಂಜೆ ಒಂದ್ಸರಿ. ನೋಡೋ ರೆಪ್ಟೈಲ್ಸ್ಗಳೆಲ್ಲ ಹುಳ, ಉಪ್ಪಟ್ಟೆ ತಿನ್ನುತ್ತೆ. ನೀವು ಪಲ್ಲಿ ನೋಡಿದ್ದೀರಾ ಅಲ್ವಾ ಮನೆಯಲ್ಲಿ? ಸೊ ಅವರೆಲ್ಲ ಹುಳುಗಳನ್ನ ತಿಂತಾರೆ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇವರು ಮಾಂಸಾಹಾರಿಗಳ ಥರ ಕಾಣ್ತಾರೆ, ಅದೇ ಸಸ್ಯಾಹಾರಿ. ಓಕೆನಾ? ಮರದ ಮೇಲೆ ಎಲೆ, ಹೂ, ಹಣ್ಣು ಈ ರೀತಿ ತಿಂದು ಬದುಕುವಂಥವ್ರು.
ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮುಳ್ಳು ಇದೆಯಲ್ಲ, ಇದು ಬಂದು ಶಾರ್ಪ್ ಇರಲ್ಲ. ಇವರು ಮರದ ಮೇಲೆ ಜೀವಿಸೋದ್ರಿಂದ ಯಾವ್ದಾದ್ರು ಪಕ್ಷಿ ಬಂದು ಅಟ್ಯಾಕ್ ಮಾಡೋವಂಥದ್ದು. ಆ ಪಕ್ಷಿ ನೋಡಿದಾಗ ಈ ಮುಳ್ಳುಗಳು ಅವ್ರಿಗೆ ಶಾರ್ಪ್ ಥರ ಕಾಣುತ್ತೆ. ಇವಾಗ ಹಾವುಗಳನ್ನ ನೋಡಿರ್ತೀರಾ, ಅವ್ರು ಒಂದೇ ಸರಿ ಗೋರೆ ಬಿಡ್ತಾರೆ. ಇವ್ರು ಹೇಗೆ ಅಂತಂದ್ರೆ ಒಂದ್ಸರಿ ಕೈ, ಒಂದ್ಸರಿ ಬಾಲ, ಒಂದ್ಸರಿ ಅಲ್ಲಿ ಫೇಸ್ ಪಾರ್ಟು, ಆ ರೀತಿ ಒಂದೊಂದೇ ಭಾಗನ ಬಿಡ್ತಾ ಹೋಗ್ತಾರೆ. ಕಮಾನ್ ಹೊಡಿರಿ. ಯಾಕೆ ಅಲ್ಲೇ ಶಾಪ್ ಆಗೋಗ್ತಾ? ಇದು ತುಂಬ ಮರಿಯಿಂದನೂ ತಗೊಬಂದು ಇದು ಮಾಡಿರ್ತೀರಾ ಅಥವಾ ಹಿಂಗೆ? ಇಲ್ಲೆಲ್ಲ ಸರೆಂಡರ್ ಆಗಿರುವಂಥದ್ದು ನೋಡಿ, ಅದಿದೆಯಲ್ವಾ, ಅದೇ ನಮ್ಮಲ್ಲಿ ದೊಡ್ಡವರು. ಅವ್ರಿಗೆ 14 ವರ್ಷ. 14 ವರ್ಷ. ಇವ್ರು ಬಂದು ಒಂದು 15ರಿಂದ 20 ನಿಮಿಷ ಬರುತ್ತೆ. ಅವೇ ಹಾವು ಎಲ್ಲಿದೆ? ಈಗ ತುಂಬ ನೋಡಕ್ ನೋಡಿ ಅಗ್ರೆಸಿವ್ ಆಗಿ ಕಾಣುತ್ತೆ. ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದೆ ಅದು. ಬಟ್ ಇದು ತಿನ್ನೋದೆಲ್ಲ ವೆಜ್ಜೆ? ವೆಜ್. ನೋಡಕ್ಕೆ ಹಾಗೆ ತುಂಬಾ ಅಗ್ರೆಸಿವ್ ಆಗಿ ನಾನ್ ವೆಜ್ ತಿನ್ಬೋದೇನೋ ಅಂತ ಅನಿಸುತ್ತೆ. ಹೌದು ಲಿಸರ್ಡ್ಸು, ಇನ್ಸೆಕ್ಟ್ಸು ಎಲ್ಲ ತಿನ್ನುತ್ತಲ್ವಾ, ಸೊ ಸಿಮಿಲರ್ ಕ್ಯಾಟಗರಿ ಇರೋದ್ರಿಂದ ಏನು ನಾನ್ ವೆಜ್ ಅಂದರೆ ಏನು ನಾನ್ ವೆಜ್ ತಿನ್ನೋದೇ ಇಲ್ಲ ಇದು. ಸ್ವಲ್ಪ ಫಸ್ಟ್ ಟೈಮ್ ಹಾವು ಮುಡ್ತಾ ಇರೋದು. ಹೌ ಇಸ್ ದ ಫೀಲಿಂಗ್? ವೆರಿ ನೈಸ್. ಸೊ ಎಲ್ಲೇ ನಿಮಗೆ ಹಾವು ಕಾಣಿಸಿದ್ರೆ ದಯವಿಟ್ಟು ಮುಟ್ಬೇಡಿ. ಈ ಥರ ಸ್ಯಾನಿಟೈಸರಲ್ಲಿ ನಿಮಗೆ ಒಂದು ಕರೆಕ್ಟ್ ವೇಯಲ್ಲಿ ಮುಟ್ಸೋಕ್ಕೆ ಸಹಾಯ ಮಾಡ್ತಾರೆ. ಅದು ಮೇಲ್ಗಡೆ ಮುಟ್ಬೇಡಿ ಆಗಿಲ್ಲ ಅಂತ ತಂದು ನಮ್ಮ ಇದರಲ್ಲಿ ಇನ್ನೊಂದು ಈಗ ಕೈ ಪಾಯ್ಸನ್ಸ್ ಆ ಥರದ್ದು. ವೆನಮ್ ಸರ್, ಇದು ನಾನ್ ವೆನಮಸ್ ಆಯಿತಾ. ಅಂದರೆ ಇದಕ್ಕೆ ಯಾರಿಗೆ ವೆನಮ್ ಇರೋದಿಲ್ಲ. ಬೈ ಬರ್ತೆ ವೆನಮ್ ಇರುತ್ತೆ ಸರ್. ಮೇಲ್ ಮುಟ್ಟಬಾರ್ದು, ಕೆಳಗಡೆ ಮಾತ್ರ घर का बुलाते हैं, अच्छा वो नहीं घर का बुलाते हैं, बुलाओ भाई. ಇಟ್ಕೊಳ್ಳೋಣ. ಇನ್ನೊಂದ್ಸತಿ ಇಟ್ಕೊಂತೀರಾ, ಅಷ್ಟು ಮುಟ್ಬೇಡಿ ಮುಖನ. ಹೌದು, ಇದು ಬಂದು ಬೆನ್ಮೂಳೆ ಹೋಗಿರುತ್ತೆ, ಮತ್ತೆ ಇಲ್ಲೆಲ್ಲ ನರ್ವ್ಸ್ ಎಲ್ಲ ಅಟ್ಯಾಚ್ ಆಗಿರುತ್ತೆ. ಜೋರಾಗಿ ಹೊಡೆದ್ರೇನು ಅಷ್ಟೇ ಅದಕ್ಕೆ ನೋವಾಗುತ್ತೆ. ಈ ತರ ಮುಡ್ತಾ ಇರೋದು ಅಷ್ಟೇ, ಅದಕ್ಕೆ ಟಿಕಲ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ, ಪೊರೆ ಬಿಡ್ತಾರೆ. ಹಾವು ಒಟ್ಟಿಗೆ ಪೊರೆ ಬಿಡ್ತಾರೆ, ಇವರೆಲ್ಲ ಸ್ವಲ್ಪ ಸ್ವಲ್ಪ ಪಾರ್ಟ್ ಪೊರೆ ಬಿಡ್ತಾರೆ. ಬನ್ನಿ ಬನ್ನಿ, ನೀವು ಈ ಕಡೆ ಬನ್ನಿ. ಈರುಳ್ಳಿ, ಪೆಪ್ಪರು, ಸಾಲ್ಟ್ ಏನು ಸಮಾಚಾರ? ಎಲ್ಲರೂ ಹೆಂಗಿದ್ದೀರಾ? ಪಾಂಗ್ ಪಾಂಗ್ ಎಲ್ಲ ಡಕ್ಸ್ ಅಂಡ್ ಗೀಸು ನೀರೊಳಗೆ ಹೋಗ್ತಾರೆ, ಆದರೆ ಅವರ ಬಾಡಿ ಕೂಡ ಒಂದು ಸ್ವಲ್ಪನೂ ಕೂಡ ವೆಟ್ ಆಗೋದಿಲ್ಲ. ಯಾಕೆ? ಸಿ ಕೈಂಡ್ ಆಫ್ ಫೆದರ್ಸ್. ಓಕೆ, ಸಲೈವಾ ನೋ. ಎನಿ ಅದರ್ ಡಿಫ್ರೆನ್ಸ್? ಬೇರೆ ಏನಲ್ಲ. ಆಯಿಲ್. ಓಕೆ, ಆಯಿಲ್ ಮತ್ತು ವಾಟರ್ ಮಿಕ್ಸ್ ಆಗುತ್ತಾ? ಆಗಲ್ಲ. ಸೊ ಸೇಮ್ ಥಿಂಗ್, ಅವರು ನೀರು ಹೋಗೋ ಮುಂಚೆ ಅವರ ಬಾಡಿಲಿ ಒಂದು ಲೈಕ್ ಟೇಲ್ ಭಾಗದ ಹತ್ರ, ಅದೊಂದು ಭಾಗದ ಹತ್ರ ಒಂದು ಆಯಿಲ್ ಸಗ್ರಿಗೇಟ್ ಆಗುತ್ತೆ. ಸೊ ಅದನ್ನು ನಾವು ಪ್ರೀಮಿಂಗ್ ಅಂತಲೂ ಹೇಳ್ತೀವಿ. ಪ್ರೀಮಿಂಗ್ ಹೇಳೋಕ್ಕಿಂತ ಆಯಿಲರಿ ಗ್ಲಾನ್ಸ್ ಅಂತ ಹೇಳ್ತೀವಿ, ಪ್ರೀಮಿಂಗ್ ಗ್ಲಾನ್ಸ್ ಅಂತ ಹೇಳ್ತೀವಿ. ನೀರಿಗೆ ಹೋಗೋ ಮುಂಚೆ ಆ ಆಯಿಲ್ನ ಥ್ರೂ ಔಟ್ ಅವರ ಬಾಡಿಗೆ ಅಪ್ಲೈ ಮಾಡ್ಕೊಳ್ತಾ ಬರ್ತಾರೆ. ಅಪ್ಲೈ ಮಾಡಿಕೊಂಡು ಅವರು ನೀರೊಳಗೆ ಹೋದರೆ ಅವರ ಬಾಡಿ ಸ್ವಲ್ಪನೂ ಕೂಡ ಗೊತ್ತಾಗೋದಿಲ್ಲ. ಓಕೆ, ಕ್ವಶನ್ ಈಗ, ಡಕ್ ಬೇಬಿನ ಏನಂತ ಕರೀತಾರೆ? ಡಕ್ಲಿಂಗ್. ನೆಕ್ಸ್ಟ್ ಕ್ವಶನ್, ಗೂಸ್ ಬೇಬಿನ ಏನಂತ? ಗೂಸ್ಲಿಂಗ್ಸ್.
ಗೂಸ್ಲಿಂಗ್ಸ್ ಅಲ್ಲ ಗಾಸ್ಲಿಂಗ್ಸ್ ಅಂತ ಕರೀತಾರೆ. ಓಕೆ, ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಸ್ಮಾಲರ್ ಒನ್ ನೋಡ್ತಾ ಇದ್ದೀರಲ್ಲ ಎರಡು, ಅವರು ಗಾಸ್ಲಿಂಗ್ 2 months. ಬದುಕಿದ್ರೆ 8 ವರ್ಷ ಬದುಕೋದು ಈ ಪ್ರಕಾರ. ಇವರೆಲ್ಲ ಸುಮಾರು ಒಂದು 60 ವರ್ಷ ಬದುಕ್ತಾರೆ. ಹೌದು. ಮತ್ತೆ ದೊಡ್ಡ ದೊಡ್ಡ ಪಕ್ಷಿಗಳಿಗೆಲ್ಲ ಜೀವಿತಾವಧಿ ಜಾಸ್ತಿ ಇರುತ್ತೆ. ಮಕಾವು ಇವರೆಲ್ಲ ಬಂದರೆ 70 ವರ್ಷ 80 ವರ್ಷ ಬದುಕ್ತಾರೆ. ಈ ಪಕ್ಷಿಗೆ ಹತ್ರ ತುಂಬ ಹತ್ರ ಹೋಗೋಕ್ಕಾಗಿಲ್ಲ, ಮುಟ್ಟಕ್ಕಾಗೋದಿಲ್ಲ, ಟ್ರೈ ಮಾಡ್ತಾರೆ. ಇನ್ನೊಂದು ಎಂಕರೇಜ್ ಇದೆ, ಪಕ್ಷಿ ಮನೆ ಇದೆ, ಅದು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಪಕ್ಷಿನ ತಲೆ ಮೇಲೆ, ಬುದ್ದಿನ ಮೇಲೆ, ಕೈ ಮೇಲೆಲ್ಲ ಬಂದಿಟ್ಕೊಳ್ಳುತ್ತೆ. ನೀವು ತಿನ್ನಿಸ್ಬೋದು ಅವ್ರು ಹಾಗೆ. ಬಟ್ ಕೆಲವೊಂದು ಪಕ್ಷಿಗಳು ಮುಟ್ಟಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ತುಂಬ ಟೈಮ್ ತಗೊಳ್ಳುತ್ತೆ. ಈಗ ಕೆಲವೊಂದು ಪ್ರಾಣಿಗಳು ಬಟ್ಟೆ ತೋರಿಸ್ತೀನಿ, ಜಸ್ಟ್ ಗೆಸ್ ಮಾಡಿ ಯಾವ ಪ್ರಾಣಿಗಳು ಹೇಳಿ, ರಾಂಗ್ ಆಗಿದ್ರು ಪಡೋದು. ಇದ್ಯಾ ಪ್ರಾಣಿ ಮೊಟ್ಟೆ? ಆಸ್ಟಿಚ್ ಸ್ವಲ್ಪ ಕ್ಲೋಸಲ್ಲಿದ್ದೀರಾ? ಈಮು ಮೊಟ್ಟೆ. ಈಮು ಲಾಸ್ಟಲ್ಲಿದೆ, ನೀವು ವೇಟ್ ಮಾಡ್ಬೋದು, ಹಗ್ ಮಾಡ್ಬೋದು, ಪೆಟ್ಟೆಲ್ಲ ಮಾಡ್ಬೋದು ನೀವು. ಈಮು ಮೊಟ್ಟೆ ಬಂದು, ಈಮುಗಳು ಬಂದು ನಮ್ಮ ಪ್ರಪಂಚದಲ್ಲಿ 2ನೇ ದೊಡ್ಡ ಪಕ್ಷಿ, ಆಸ್ಟಿಚ್ ಆದಮೇಲೆ. ಇದು ಡಕ್, ಗೂಸ್ ನೋಡಿದ್ರಲ್ಲ, 70 ಕೋಳಿನವರು. ಸ್ನೇಕ್ ಎಗ್, ಹಾವಿನ ಮೊಟ್ಟೆ. ಇವಾಗ ಎಲ್ಲ ಮೊಟ್ಟೆ ನೋಡಿದ್ರಿ ಸ್ವಲ್ಪ ಹಾರ್ಡ್ ಇತ್ತು, ಗಟ್ಟಿ ಇರುತ್ತೆ ಸ್ವಲ್ಪ ಶೆಲ್. ಈ ಹಾವಿನ ಮೊಟ್ಟೆ ಮತ್ತು ರೆಪ್ಟೈಲ್ಸ್ಗಳ ಮೊಟ್ಟೆ ಎಲ್ಲ ತುಂಬ ಸಾಫ್ಟ್ ಇರುತ್ತೆ, ಯಾಕಂದರೆ ಇವ್ರು ಯಾರು ಮೊಟ್ಟೆಗಳಿಗೆ ಕಾವು ಕೊಡೋದಿಲ್ಲ. ಇಲ್ಲಿ ಮತ್ತು ಇದೆಲ್ಲ ಅದೇ ಥರನೇ ಮೊಟ್ಟೆ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಮೊಸಳೆಗಳು ಕೂಡ ಅಷ್ಟೇ, ಅದರಿಂದ ಸಾಫ್ಟ್ ಶೆಲ್ ಇರುತ್ತೆ ಅವ್ರಿಗೆ, ಗಮ್ ಥರ ಇರುತ್ತೆ ಅವ್ರಿಗೆ. ಇದೆಲ್ಲ ಹಾರ್ಡ್ ಇರುತ್ತೆ. ಇದೆಲ್ಲ ಯಾಕೆ ಹಾರ್ಡ್ ಇರುತ್ತೆ ಅಂದರೆ ಮೊಟ್ಟೆ ಮೇಲೆ ಕುತ್ಕೊಂಡು ಕಾವು ಕೊಡಬೇಕು ಅವ್ರು. ಇದು ಫುಲ್ ಇದ್ರೆ ಒಳಗಡೆ ಫುಲ್ ಹಾಕಿದ್ರೆ ಒಂದು 600 ರಿಂದ 700 ಗ್ರಾಮ್ ಇರುತ್ತೆ. ಇದು ಒಳಗಡೆ ಇದೆ, ಬಟ್ ಮರಿ ಇಲ್ಲ ಅದರೊಳಗಡೆ. ಇದು ಕೂಡ ಕೊಡ್ತಿರೋ ಮೊಟ್ಟೆ. ಬಟ್ ಒಂದು ಸೀಸನ್ ಇರುತ್ತೆ, ಅಲ್ಲಿವರೆಗೂ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಮಕ್ಕಳ ಹತ್ರ. ಕೆಲವು ಹತ್ರ ಡೆಮೋಗಳು ಕಡಿಮೆ ಇದೆ, ಅದಕ್ಕೋಸ್ಕರ. ಕೋಳಿ ಮೊಟ್ಟೆ ಇಟ್ಕೋತೀರಾ? ಅದು ಸ್ನೇಕ್ ಮೊಟ್ಟೆ. ಹಾಂ, ರೆಪ್ಟೈಲ್ಸ್ ಅಥವಾ ಸ್ನೇಕ್ ಎಗ್ ಹೊತ್ತಿರೋದು ಮರಿ ಹೊರಗಡೆ ಬಂದಿದೆ ಆಲ್ರೆಡಿ. ಈ ಪೈತನು, ಈ ಹೆಬ್ಬಾವುಗಳು ಬಂದು ಒಂದು 3 ರಿಂದ 4 ಅಡಿ ಉದ್ದ ಬರ್ಬೋದು ಅಷ್ಟೇ. ಇಷ್ಟೇ ಸೈಜ್ ಬರೋದು ಮ್ಯಾಕ್ಸಿಮಮ್. ಇದು ಮರಿ ಅಲ್ಲ, ಇದು ಅಡಲ್ಟ್ ಸ್ಟೇಜ್, 5 ರಿಂದ 6 ವರ್ಷ ಆಗಿದೆ ಅವರಿಗೆ. ಓಕೆನಾ? ಮತ್ತು ಎಲ್ಲ ಮೆಜಾರಿಟಿ ಹಾವುಗಳು ಬಂದು ಒಂದು 30 ವರ್ಷ ಬದುಕ್ತಾರೆ. ಮತ್ತು ಹೆಬ್ಬಾವುಗಳಿಗೆ ವಿಷಯ ಇರುತ್ತಾ, ನಂಜಿರುತ್ತಾ, ವೆನಮ್ ಇರುತ್ತಾ? ಇಲ್ಲ, ಯಾವುದೇ ಹೆಬ್ಬಾವುಗಳಿಗೆ ನಂಜಿರೋದಿಲ್ಲ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ್ದಾದ್ರು ಪ್ರಾಣಿಗಳು ನೋಡಿದಾಗ ಕಚ್ಚಿ ಹಿಡ್ಕೋತಾರೆ, ಸುತ್ಕೊಂಡ್ಬಿಡ್ತಾರೆ. ಸುತ್ಕೊಂಡಾಗ ಅವ್ರ ಮೂಳೆಗಳೆಲ್ಲ ಪುಡಿ ಆಗುತ್ತೆ, ಉಸಿರುಗಟ್ಟಿ ಸಾಯಿಸಿ ಆಮೇಲೆ ಅದನ್ನು ನುಂಗೋದಕ್ಕೆ ಶುರು ಮಾಡ್ತಾರೆ. ಓಕೆನಾ? ಮತ್ತು ನಮ್ಮ ದೇಶದಲ್ಲಿ ಸುಮಾರು ಒಂದು 80 ರಿಂದ 85 ಭಾಗ ಹಾವುಗಳಿಗೆ ವೆನಮ್ ಇಲ್ಲ, ನಂಜಿರೋದಿಲ್ಲ. ಬರೀ 10 ರಿಂದ 15 ಭಾಗ ಹಾವುಗಳು ಮಾತ್ರ ವಿಷ ಅಂತ ಇರೋದು ಅದು. ಬಟ್ ಬೇರೆ ಹಾವುಗಳೆಲ್ಲ ಇವಾಗ ವಿಷ ಇಲ್ಲದ ಹಾವುಗಳೆಲ್ಲ ಹೇಗೆ ಗುರುತಿಸ್ಕೊಳ್ಳುತ್ತೆ ಅಂದರೆ, ವಿಷ ಇರೋ ಥರನೇ ಆ್ಯಕ್ಟ್ ಮಾಡ್ತಾರೆ. ಕಲರೆಲ್ಲ ನೋಡೋದಕ್ಕೆ ಒಂದೇ ಥರ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಹಾವು ನನ್ನ ಕೈಲಿರೋದು ಬಾಲ್ ಪೈತನು, ಇದಕ್ಕೆ ವಿಷ ಇರೋದಿಲ್ಲ. ಬಟ್ ಕೊಳಕಮಂಡಲ ಕೇಳಿದ್ದೀರಲ್ವಾ, ರಜಲ್ಸ್ ವೈಪರ್, ಅದು ನೋಡೋದಕ್ಕೆ ಇದೇ ಥರ ಕಾಣುತ್ತೆ ನಿಮಗೆ. ಬಟ್ ಅವ್ರಿಗೆ ತುಂಬ ಜಾಸ್ತಿ ವಿಷ ಇರುತ್ತೆ. ಮತ್ತು ನಾಗರಾವ್ ಕೇಳಿದ್ದೀರಾ, ಕೋಬ್ರಾ, ಮತ್ತು ರ್ಯಾಟ್ ಸ್ನೇಕ್, ಕೇರೆ ಹಾವು ಕೇಳಿದ್ದೀರಾ, ಇವೆರಡು ಸೇಮ್ ನೋಡೋದಕ್ಕೆ ಒಂದೇ ಕಲರ್ ಪ್ಯಾಟರ್ನ್ ಇರುತ್ತೆ. ಅದರಿಂದ ನೀವು ಯಾವುದೇ ಹಾವುಗಳನ್ನ ಹೊರಗಡೆ ನೋಡಿದ್ರೆ ಎಲ್ಲ ಹಾವುಗಳು ವಿಷ ಇದೆ ಅಂತ ಅಂದ್ಕೊಳ್ಳಿ, 10 ರಿಂದ 15 ಅಡಿ ದೂರ ಹೋಗ್ಕೊಂಬಿಡಿ. ಅದು ನಿಮ್ಮ ಸೇಫ್ಟಿ. ಫಾರ್ಮಿಂಗ್ ಇದೆ. ಹಾಗೆ ಇಲ್ಲಿ ಮುಟ್ಟಿರೋ ಧೈರ್ಯದ ಮೇಲೆ ಹೊರಗಡೆ ಯಾವುದೇ ಹಾವುಗಳನ್ನ ಹಿಡಿಯೋಕೆ ಹೋಗ್ಬೇಡಿ. ಒಂದು 10 ರಿಂದ 15 ಅಡಿ ದೂರ ಇಟ್ಕೊಳ್ಳಿ. ಮತ್ತೆ ನೀವು ಸ್ಕೇಲ್ ಮೂಮೆಂಟ್ಸ್ ಆಗೋದೆಲ್ಲ ನೋಡ್ಬೋದು, ಮಜಲ್ಸ್ ಎಲ್ಲ ಹೇಗೆ ಮೂಮೆಂಟ್ಸ್ ಆಗುತ್ತೆ. ನಮಸ್ಕಾರ ಕಣ್ಣನು. ಕತ್ತೆಗಳು ಸರ್, ಕತ್ತೆಗಳು. ಯಾವ ಕಂಟ್ರಿ ಅವರ ನೀವು? ಯಾವ ದೇಶದವರು? ನೀವೆಲ್ಲ ಪಾಸ್ಪೋರ್ಟ್ ಇದೆಯಲ್ಲ, ಈಗೆಲ್ಲ ಇಂಡಿಯಾಗೆ ಬಂದಿದ್ದೀರಲ್ಲ. ಆಫ್ರಿಕಾದಿಂದ ಇಂಡಿಯಾಗೆ ಬಂದಿದ್ದೀರಾ ವಿತೌಟ್ ಪಾಸ್ಪೋರ್ಟ್, ವಾಪಸ್ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿರೋ ಕೆಳಗಡೆ ಇರೋ ರೋಸ್ಟರ್ಗಳು, ಹುಂಜಗಳು ಬಂದು ಸುಮಾರು 7.5 ವರ್ಷ ಆಗಿದೆ ಅವರಿಗೆ. ನೀವೆಲ್ಲ ರೋಡ್ ಸೈಡಲ್ಲಿ ಕಲರ್ ಕೋಳಿಗಳು ನೋಡ್ತಿರಲ್ವ, 5 ರೂಪಾಯಿ 10 ರೂಪಾಯಿ ಕೊಟ್ಟು ಹೋಗ್ತಿರಲ್ಲ, ಅದು ಬೆಳೆದ್ರೆ ಇಷ್ಟು ದೊಡ್ಡದಾಗುತ್ತೆ. ಬಟ್ ಅಂದರೆ ಅಲ್ಲಿ ಆ ಥರ ಕಲರ್ ಎಲ್ಲ ಕೆಮಿಕಲ್ಸ್ ಸಾಕೋದ್ರಿಂದ ಅವರು ಸುಮಾರು ಕೋಳಿಗಳೇ ಸತ್ತೋಗ್ಬಿಡುತ್ತೆ. ಅದರಲ್ಲಿ ಕೆಲವೊಂದು ಮಾತ್ರ ಉಳ್ಕೊಳ್ಳುತ್ತೆ, ಅದು ಚೆನ್ನಾಗಿ ಸಾಕಿದ್ರೆ. ಬಟ್ ನಮ್ಮಲ್ಲಿ ಇಟ್ಕೊಳ್ಳೋಕ್ಕಾಗಲಿ ಸರ್, ಟೆಸ್ಟ್ ಮಾಡಿ. ಕಾಲೇ ಅವನ್ನ ನೋಡಿ ಸ್ಕ್ರಾಚ್ ಮಾಡ್ತಾ ಇರ್ತಾರೆ. ಇನ್ ಕೇಸ್ ಉಗುರು ಯಾರು ಶಾರ್ಪ್ ಇದೆ. ಈ ಆಮೆಗೆ ಎಷ್ಟು ವಯಸ್ಸಾಗಿರ್ಬೋದು? 50 ಆಗಿರ್ಬೋದು, 100. ಬೇರೆ ಎಷ್ಟು ವಯಸ್ಸು? 80. ಬೇರೆ 120. ಒಂದು ಲಾಸ್ಟ್ ನಂಬರ್ ಹೇಳ್ತೀರಾ ಯಾರಾದರೂ? 100. ಸುಮಾರು ಒಂದು 14 ವರ್ಷ ಅಷ್ಟೇ ಅವ್ರಿಗೆ. 40. ಇನ್ಕೇಸ್ ನೀವೆಲ್ಲ 50 ವರ್ಷ 60 ವರ್ಷಕ್ಕೆಲ್ಲ
ಕೇರ್ಫುಲ್ ಆಗಿ ತಿನ್ನಿಸಿ. ಕೈ ಬ್ಲೇಡ್ ಇರುತ್ತೆ, ಇದು ಗ್ರಾಸ್ ತುಂಬಾ ಶಾರ್ಪ್ ಆಗಿರುತ್ತೆ. ಅಲ್ಲಿ ನೋಡ್ತಾ ಇದ್ದೀರಾ ಕತೆ, ಅದು ರೀಸೆಂಟ್ ಆಗಿ ರೇಸ್ ಬಂದಿದೆ ಆ ಕತೆಗಳನ್ನ. ಆ ಕತೆಗೂ ತಿಳಿಸ್ಬೋದು. ಬನ್ನಿ ಎಲ್ಲರೂ ಈ ಕಡೆ ಬನ್ನಿ, ನೆಕ್ಸ್ಟ್ ಪ್ರಾಣಿನ ನೋಡ್ಬೋದು. ಗ್ರೀಸರ್ಸ್ ಅಂತ ಕರೀತಾರೆ. ತಮ್ಮ ಮುಖನ ಕೆಳಗಡೆ ಮಾಡಿ ನೆಲದ ಮೇಲಿರೋ ಹುಲ್ಲನ್ನ ಮಾತ್ರ ಅಷ್ಟೇ ಸೇವಿಸ್ತಾರೆ. ನೀವು ಬೆಸರನ್ನ ಮುಟ್ಬೋದು. ಇನ್ನ ಬೇರೆ ಕುರಿಗಳ ತುಂಬಾ ಬೆಸರನ್ನ ಬೆನ್ನು ಮಾತ್ರ ಮುಟ್ಬೋದು, ನೀವು ಮುಖ ಮುಟ್ಬೇಡಿ. ಹುಲ್ಲನ್ನ ಕೊಡ್ತೀನಿ, ಇವ್ರಿಗೂ ತಿನ್ಸ್ಬೋದು ನೀವು. ಅದನ್ನ ಡ್ರಮ್ಮಿಂಗ್ ಸೌಂಡ್ ಅಂತ ಕರೀತಾರೆ. ಈಮೂಸ್ ಒಂದು ಈಮು ಇನ್ನೊಂದು ಈಮುಗೆ ಆ ಥರ ಕಮ್ಯುನಿಕೇಶನ್ ಮಾಡುತ್ತೆ, ಅದನ್ನ ಡ್ರಮ್ಮಿಂಗ್ ಸೌಂಡ್ ಅಂತ ಕರೀತಾರೆ. ಆಮೇಲೆ ಈ ಈಮೂಸ್ ಅಲ್ಲಿ ನೋಡ್ಬೋದು, ಹೌದು ಫೆದರ್ಸ್ನ ನೋಡ್ಬೋದು. ಸ್ಪ್ಲಿಟ್ ಫೆದರ್ಸ್ ಅಂತ ಕರೆಯುತ್ತಾರೆ. ಈ ಫೆದರ್ಸ್ಗೆ ಒಂದೇ ರೂಟ್ 2 ಫೆದರ್ಸ್ ಆಗಿರುತ್ತೆ. ಯಾಕೆ? ಬಾಡಿ ಟೆಂಪರೇಚರ್ನ ರೆಗ್ಯುಲೇಟ್ ಮಾಡ್ಕೊಳ್ಳೋದಕ್ಕೆ ಆ ಥರ ಆಗಿರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಇವ್ರದ್ದು ಏನಂದ್ರೆ, ಯಾರು ಮೊಟ್ಟೆ ಕೊಡ್ತಾರೆ ಇದರಲ್ಲಿ, ಗಂಡ ಹೆಣ್ಣ? ಯಾರು ಮೊಟ್ಟೆ ಕೊಡ್ತಾರೆ, ಗಂಡ ಹೆಣ್ಣ? ಹೆಣ್ಣು ಗಂಡು. ಫೀಮೇಲ್ ಓನ್ಲಿ ಸೀ ಹಾರ್ಸ್ ಮೇಲ್. ಓಕೆ. ಇನ್ನು ಏನಾದರೂ ಹೆಣ್ಣೆ ಮೊಟ್ಟೆ ಕೊಡೋದು. ಬಟ್ ಹೆಣ್ಣು ಮೊಟ್ಟೆ ಕೊಟ್ಟ ನಂತರ ಆ ಹೆಣ್ಣಿನ ಡ್ಯೂಟಿ ಏನೂ ಇಲ್ಲ. ಗಂಡು ಬಂದ್ಬಿಟ್ಟು ಆ ಮೊಟ್ಟೆಗೆ ಕಾವು ಕೊಡ್ತಾರೆ. 55 ರಿಂದ 60 ದಿನಗಳ ಕಾಲ ಆ ಕಾವನ್ನ ಕೊಡ್ತಾರೆ. ಕಾವು ಕೊಟ್ಟಾದ್ಮೇಲೆ ಆ ಮೊಟ್ಟೆಯಿಂದ ಮಗು ಹೊರಗೆ ಬಂದ್ಮೇಲೆ ಆ ಪಕ್ಷಿನ ನೋಡ್ಕೊಳ್ಳೋದೇ ಒಂದು ತಂದೆ ನೋಡ್ಕೊತಾರೆ. 1 ವರ್ಷ ಕಾಲ ತನಕ ಆ ತಂದೆನ ನೋಡ್ಕೊತಾರೆ. ಆ 1 ವರ್ಷದಲ್ಲಿ ಯಾವ ಥರ ಊಟ ಮಾಡಬೇಕು, ಯಾವ ಥರ ಲೈಫ್ ಇದು ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಇಲ್ಲಿ ನೋಡ್ಬೋದು, ನಮ್ಮಲ್ಲಿ 2 ಚಿಕ್ಕ ಈಮುಗಳಿವೆ. ಅವ್ರ ಜೊತೆ ಅವ್ರ ತಂದೆ ಸಹ ಇದ್ದಾರೆ. ಇವ್ರಿಗೆ ಸುಮಾರು ಇವಾಗ 3 ತಿಂಗಳ. ನೋಡ್ಬೋದು, ಇಲ್ಲಿ 3 ವಿಂಗ್ಸ್ ಇದೆ. ಈ ವಿಂಗ್ಸ್ಗೆ ರೆಕ್ಕೆ ಇದೆ. ಆ ರೆಕ್ಕೆಗೆ ಒಂದು ಕ್ಲಾ ಇದೆ. ಅಂದ್ರೆ ಈ ತರ ನೋಡ್ಬೋದು, ಒಂದು ನೇಲ್ಸ್ ತರ ಇದೆ. ನೋಡಿರಿ, ನೇಲ್ಸ್ ತರ ಇದೆ. ಯಾಕೆ ಆ ತರ ಇರೋದು? ಡಿಫೆಂಡ್ ಮಾಡಿ. ಇದೆಲ್ಲ ಇವಲ್ಯೂಷನ್. ರ್ಯಾಪ್ಟರ್ಸ್ಗೆ ಇವರು ತುಂಬಾ ರ್ಯಾಪ್ಟರ್ಸ್ ಇಂದ ಒಳ್ಳೆ ನಾರ್ನಾರು ಅದು ಅದಾಯ್ತು. ನೀರು ಕುಡಿತೈತೆ. ಎಲ್ಲ ಕಾಡಲ್ಲಿ ನೋಡ್ಬೇಕು. ಪಕ್ಷಿಗಳು ಬಂದ್ಬಿಟ್ಟು ತುಂಬಾ ಟೈಮ್ ತಗೊಳ್ತಾರೆ. ಯಾಕೆ? ತಮ್ಮ ಫೆದರ್ಸ್ನ ಅರೇಂಜ್ ಮಾಡಬೇಕು. ಯಾಕೆ ಫೆದರ್ಸ್ನ ಅರೇಂಜ್ ಮಾಡಬೇಕು? ತಮ್ಮ ಮೇಟ್ನ ಅಟ್ರಾಕ್ಟ್ ಮಾಡೋದಕ್ಕೆ, ಬೇರೆ ಪಕ್ಷಿಗಳಿಗೆ ಆಕರ್ಷಿಸೋದಕ್ಕೆ ಅವರು ತಮ್ಮ ಫೆದರ್ಸ್ನ ಅರೇಂಜ್ ಮಾಡ್ಕೊತಾರೆ. ಅದಕ್ಕಾಗಿ ಯಾವುದೇ ಪಕ್ಷಿನ ಮುಟ್ಟೋದು ಬೇಡ. ನನ್ನ ಕೈಯಲ್ಲಿ ನಿಮಗೆ ಟ್ರೀಟ್ನ ಕೊಡ್ತೀನಿ. ಆ ಪಕ್ಷಿಗಳು ಬಂದ್ಬಿಟ್ಟು ನಿಮ್ಮ ತಲೆ ಮೇಲೆ, ಶೋಲ್ಡರ್ ಮೇಲೆ, ಕೈ ಮೇಲೆ ಬಂದು ಕುತ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ಲಾಬ್ ಇದೆ, ದಯವಿಟ್ಟು ಸ್ಲಾಬ್ ಮೇಲೆ ಕುತ್ಕೊಳ್ಳಿ. ದಯವಿಟ್ಟು ಕೆಳಗಡೆ ನೋಡ್ಕೊಂಡು ನಡಿಬೇಕು. ಪಕ್ಷಿಗಳ ಕೆಳಗಡೆ ಸಹ ಬನ್ನಿ, ಒಳಗೆ ಬನ್ನಿ. ಕಾರ್ಕೊಂಡು ಹೋಗ್ಬಿಡ್ತು. ವಾಪಸ್ ಬರೋಷ್ಟಿಗೆ ನಾವೇ ಕೂತ್ಕೋಬೋದು. I request you to stand near the railing. Please, railing ಹತ್ರ ಬಂದ್ಬಿಡಿ. ನೀವು railing ಹತ್ರ ಬಂದ್ಬಿಡಿ. ಕಸ್ತೂರಿ ನಿವಾಸ ದೇವ್ರ ನೆಕ್ಸ್ಟ್ ಐತೆ. ಇದೆಂತ ಕರ್ಮ. ಸಾಕ್ಬಿಡು, ಗಡ್ಡ ಹೊಡೆಯೋದು ಏನು. ಸರಿ, ಬರೋಣ. ಅದು ಈ ಪಕ್ಷಿಗಳು ಬಂದ್ಬಿಟ್ಟು ಕ್ಯಾಪ್ಟಿವ್ ಬರ್ಡ್ಸ್ ಆಗಿರ್ತಾರೆ. ಇವರಿಗೆ ಇವರ ಹೊರ ದೇಶ ಪಕ್ಷಿ. ಎಲ್ಲರಿಗೂ ಹಾಕ್ತೀವಿ, ಎಲ್ಲರಿಗೂ ಹಾಕ್ತೀವಿ.
ದಯವಿಟ್ಟು ಅಭಿಯಾನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು, ನೀವು ಶೇರ್ ಮಾಡಬೇಕು, ಹಿಂದೆ ಇರೋ ಕಮೆಂಟ್ ಮಾಡ್ತಾರೆ. It's a hand clap. ಸಾಕ್ಬಿಡು. ಸೊ ಎಲ್ಲ ನೋಡಿದ್ರಲ್ಲ, ಹೇಗನ್ನಿಸ್ತು? ತುಂಬ ಖುಷಿಯಾಗಿದೆ. ನನಗಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಮಾತ್ರ ಬೆಂಗಳೂರಲ್ಲಿ ಆ ಸ್ಟ್ರೆಸ್ಸು, ವರ್ಕು, ಪ್ರತಿಯೊಂದು ಆ ಸ್ಟ್ರೆಸ್ಸಲ್ಲಿ ಇರ್ತೀವಿ ನಾವು. ಬಟ್ ಒಂದು ದಿನ ಈ ಥರ ಒಂದು ಒಳ್ಳೆ ಜಾಗಕ್ಕೆ ಬಂದು ನೆಮ್ಮದಿಯಾಗಿ ಪ್ರಶಾಂತವಾಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕಾಗಿರುತ್ತೆ. ಆಮೇಲೆ ನೀವು ನೋಡಿದಂಗೆ ಇಲ್ಲಿ ಎಲ್ಲ ಥರ ಇವಾಗ ಪ್ರಾಣಿಗಳನ್ನೆಲ್ಲ ತೋರಿಸಿದ್ವಿ, ಎಷ್ಟು ಫ್ರೆಂಡ್ಲಿಯಾಗಿ ಕನೆಕ್ಟ್ ಆಗುತ್ತೆ ಅದು. ಯಾಕಂದರೆ ಲೈಫಲ್ಲಿ ನಾವು ಯಾವತ್ತೂ ಈ ಥರ ಪ್ರಾಣಿಗಳನ್ನ ಕಾಡಲ್ಲಾಗಲಿ ಬೇರೆ ಎಲ್ಲೂ ಮುಟ್ಟೋಕ್ಕಾಗಲ್ಲ. ನಿಮಗೆ ಮುಟ್ಟೋಕ್ಕಾಗೋದು ಬರೀ ಇಂಥ ಜಾಗದಲ್ಲಿ ಮಾತ್ರ. ಸೊ ಇದು ಒಂದು ಎಜುಕೇಷನ್ ಪರ್ಪೋಸ್ಗೋಸ್ಕರ ಇದನ್ನು ಮಾಡಿದ್ದಾರೆ. ನಿಮ್ಮ ಮಕ್ಕಳುಗಳನ್ನ ಇಲ್ಲಿ ಕರ್ಕೊಂಬನ್ನಿ, ತೋರಿಸಿ, ಪ್ರಾಣಿಗಳನ್ನೆಲ್ಲ ಮುಟ್ಬೋದು. ನಿಮ್ಗೆ ಅದ್ರ ಬಗ್ಗೆ ಎಲ್ಲ ನೀಟಾಗಿ ತಿಳಿಸ್ಕೊಡ್ತಾರೆ. ಈಗ ಆಲ್ಮೋಸ್ಟ್ ನನ್ನ ವೀಡಿಯೋದಲ್ಲಿ ನೀವು ನೋಡಿದ್ದೀರಾ ಯಾವ ಥರ ಇರುತ್ತೆ ಅಂತ. ಸೊ ಆ ಥರ ಎಲ್ಲ ನಿಮಗೆ ಇಲ್ಲೇ ನೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರತಿಯೊಂದು ಪ್ರಾಣಿದೂ. ಬಟ್ ಒಳ್ಳೆ ಮಜಾ ಮಾತ್ರ, ಖುಷಿಯಾಗುತ್ತೆ, ನೆಮ್ಮದಿಯಾಗಿರ್ಬೋದು. ಒಂದೇನು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಷ್ಟು ಆರಾಮಾಗಿರ್ಬೋದು. ಇಲ್ಲಿ ವೀಕೆಂಡಲ್ಲಿ ಆಲ್ಮೋಸ್ಟ್ ಜನ ಜಾಸ್ತಿ ಇರ್ತಾರೆ. ನೀವು ಆಲ್ಮೋಸ್ಟ್ ವೀಕ್ ಡೇಸಲ್ಲಿ ಫ್ರೀ ಇದ್ದರೆ ವೀಕ್ ಡೇಸಲ್ಲೂ ಬನ್ನಿ ಇಲ್ಲಿಗೆ. ಸೊ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸುಮಾರು ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಲವ್ ಯು. ಬಾಯ್.